ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 7ನೆಯ ತರಗತಿಯ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಇದರಲ್ಲಿ ಪುಟ ಸಂಖ್ಯೆ 138ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನೀವು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಗುರುತಿಸಿರುವ ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಿಮಗೆ ಕೋನಗಳನ್ನು ಕೊಟ್ಟಿದ್ದಾರೆ. ಈ ಕೋನಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದರ ಮುಂಚೆ ನಾವು ಎಲ್ಲ ಕೋನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅನುರೂಪ ಕೋನಗಳು. ಅನುರೂಪ ಕೋನಗಳು ಅಂತ ಅಂದರೆ ಒಂದು ಜೋಡಿ ಸಮಾಂತರ ರೇಖೆಗಳನ್ನು ನೋಡ್ರಿ, ಒಂದು ಜೋಡಿ ಸಮಾಂತರ ರೇಖೆಗಳನ್ನು ಛೇದಿಸುವ ಛೇದಕ ರೇಖೆ, ಒಂದು ಜೋಡಿ ಸಮಾಂತರ ರೇಖೆ ಛೇದಿಸುವ ಛೇದಕ ರೇಖೆಯಿಂದ ಉಂಟಾದ ಅನುರೂಪ ಕೋನಗಳು ಸಮವಾಗಿರುತ್ತವೆ. ನೋಡ್ರಿ, ಒಂದು ಜೊತೆ ಸಮಾಂತರ ರೇಖೆಗಳಿವೆ, ಅದಕ್ಕೆ ಛೇದಕ ರೇಖೆಯಿಂದ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು, ಇದನ್ನು ನಾವು ಅನುರೂಪ ಕೋನಗಳು ಅಂತ ಕರೆಯುತ್ತೇವೆ. ಈ ಕೋನಗಳು ಅನುರೂಪ ಕೋನಗಳಾಗಿವೆ. ಅನುರೂಪ ಕೋನಗಳು ಯಾವಾಗಲೂ ಏನಾಗಿರುತ್ತವೆ? ಸಮವಾಗಿರುತ್ತವೆ. ನೀವು ಇಲ್ಲಿ ನೋಡಬಹುದು, ಎಲ್ ಮತ್ತು ಎಂ ಎರಡು ಸಮಾಂತರ ರೇಖೆಗಳು, ಇದಕ್ಕೆ ಒಂದು ಛೇದಕ ರೇಖೆ ಇಲ್ಲಿದೆ. ನೋಡ್ರಿ, ಛೇದಕ ರೇಖೆ. ಇದರಲ್ಲಿ ಉಂಟಾಗಿರುವ ಅನುರೂಪ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಅಂತಂದರೆ ಕೋನ ಎ = ಕೋನ ಬಿಗೆ ಸಮವಾಗಿರುತ್ತದೆ. ಇದಕ್ಕೆ ನಾವು ಅನುರೂಪ ಕೋನಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಪರ್ಯಾಯ ಕೋನಗಳು. ನೋಡ್ರಿ, ಪರ್ಯಾಯ ಕೋನಗಳು ಅಂತಂದರೆ ಕೋನ ಡಿ ಮತ್ತು ಕೋನ ಎಫ್. ಈ ಕೋನ ಡಿ ಕೋನವು ಕೋನ ಎಫ್ ಕೋನಕ್ಕೆ ಏನಾಗಿರುತ್ತದೆ? ಡಿ ಮತ್ತು ಎಫ್ಗಳಿಗೆ ನಾವು ಪರ್ಯಾಯ ಕೋನ ಅಂತ ಕರೆಯುತ್ತೇವೆ. ಡಿ ಮತ್ತು ಎಫ್ ಕೋನಗಳು ಸಮವಾಗಿರುತ್ತವೆ ಅಂತಂದರೆ, ಉದಾಹರಣೆಗೆ ಇದು 60 ಡಿಗ್ರಿ ಆಗಿದ್ದರೆ ಇದು ಸಹ ಎಷ್ಟಾಗಿರುತ್ತದೆ? 60 ಡಿಗ್ರಿ. ಇದು 60 ಡಿಗ್ರಿ ಆಗಿರ್ತದೆ. ಮತ್ತು ಒಂದು ವೇಳೆ ಎಕ್ಸಾಂಪಲ್ಗೆ ಇದು 70 ಡಿಗ್ರಿ ಆಗಿದ್ದರೆ ಇದರ ಪರ್ಯಾಯ ಕೋನ ಸಿಗೆ ಪರ್ಯಾಯ ಕೋನ ಯಾವುದು? ಕೋನ ಇ. ಇದು ಸಹ 70 ಡಿಗ್ರಿ ಆಗಿರುತ್ತದೆ. ಇದನ್ನು ನಾವು ಅಂತರ್ಪರ್ಯಾಯ ಕೋನಗಳು ಅಂತ ಕರೆಯುತ್ತೇವೆ. ಮತ್ತು ಬಹಿರ್ಪರ್ಯಾಯ ಅಂತಂದರೆ ಕೋನ ಬಿಗೆ ಕೋನ ಹೆಚ್ಗೆ ಸಮವಾಗಿರುತ್ತವೆ. ಕೋನ ಬಿ = ಕೋನ ಹೆಚ್ಗೆ ಸಮವಾಗಿರುತ್ತದೆ. ಮತ್ತು ಕೋನ ಎ ಕೋನ ಜಿಗೆ ಸಮವಾಗಿರುತ್ತವೆ. ಅಂತರ್ಪರ್ಯಾಯ ಮತ್ತು ಬಹಿರ್ಪರ್ಯಾಯ ಕೋನಗಳನ್ನು ನಾವೀಗ ತಿಳ್ಕೊಂಡ್ವಿ. ಈಗ ಶೃಂಗಾಭಿಮುಖ ಕೋನಗಳು, ನೀವು ಇದರಿಂದನೇ ನೋಡ್ಕೋಬಹುದು. ಶೃಂಗಾಭಿಮುಖ ಕೋನಗಳು ಅಂತಂದರೆ ಇದರಲ್ಲೇ ಹೆಸರಲ್ಲೇ ನೀವು ತಿಳ್ಕೊಬಹುದು. ಶೃಂಗ, ಇಲ್ಲೊಂದು ಶೃಂಗ ಇದೆ, ಇದಕ್ಕೆ ಅಭಿಮುಖವಾಗಿರುವ ಕೋನಗಳು, ಇದಕ್ಕೆ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರೆಯುತ್ತೇವೆ. ಅಂತಂದರೆ ಕೋನ ಎ ಕೋನ ಸಿಗೆ ಸಮವಾಗಿರುತ್ತದೆ. ಎ ಮತ್ತು ಸಿಗೆ ಸಮ. ಮತ್ತು ಬಿ ಮತ್ತು ಡಿಗೆ ಏನಾಗಿರುತ್ತದೆ? ಸಮ. ಮತ್ತು ಇನ್ನೊಂದು ಜೊತೆ ಶೃಂಗಾಭಿಮುಖ ಕೋನಗಳು ನೋಡ್ರಿ, ಕೋನ ಇ ಕೋನ ಜಿ. ನೋಡ್ರಿ, ಕೋನ ಇ ಮತ್ತು ಕೋನ ಜಿ, ಮತ್ತು ಕೋನ ಎಫ್ ಕೋನ ಹೆಚ್ಗೆ ಸಮ. ಇದನ್ನು ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರೆಯುತ್ತೇವೆ. ಮತ್ತು ಸರಳ ಯುಗ್ಮಗಳು. ಸರಳ ಯುಗ್ಮ ಅಂತ ಅಂದರೆ ಯಾವುದಕ್ಕೆ ಕರೆಯುತ್ತೇವೆ? ನೋಡ್ರಿ, ಒಂದು ಸರಳ ರೇಖೆಯ ಮೇಲೆ, ಇದೊಂದು ಸರಳ ರೇಖೆ, ಒಂದು ಕಿರಣವು ನಿಂತಾಗ, ಒಂದು ಸರಳ ರೇಖೆ ಮೇಲೆ ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ನೋಡ್ರಿ, ಉಂಟಾಗುವ ಪಾರ್ಶ್ವಕೋನಗಳು, ಅಕ್ಕಪಕ್ಕದ ಕೋನಗಳಿಗೆ ನಾವು ಪಾರ್ಶ್ವಕೋನಗಳು ಅಂತ ಕರೆಯುತ್ತೇವೆ. ಒಂದು ಸರಳ ರೇಖೆ ಮೇಲೆ ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳು ಅಂತಂದರೆ ಕೋನ ಎ ಮತ್ತು ಕೋನ ಬಿ ಅಂತ ತಿಳ್ಕೊರಿ. ಎರಡು ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಕೇವಲ ಇದು ಕೋನದಲ್ರಿ, ಎರಡು ಕೋನ ಎ, ಇದು ಕೋನ ಬಿ, ಇವೆರಡು ಕೂಡಿಸಿದ್ರೆ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ನಾವು ಅನುರೂಪ ಕೋನಗಳನ್ನು ತಿಳ್ಕೊಂಡ್ವಿ. ಅನುರೂಪ ಅಂತಂದರೆ ಕೋನ ಎ ಕೋನ ಬಿಗೆ ಸಮ. ಮತ್ತು ಪರ್ಯಾಯ ಕೋನಗಳು ಅಂತಂದರೆ ಕೋನ ಡಿ ಮತ್ತು ಎಫ್, ಸಿ ಕೋನ ಇ, ಕೋನ ಬಿ ಕೋನ ಹೆಚ್, ಕೋನ ಎ ಕೋನ ಜಿ, ಇದಕ್ಕೆ ನಾವು ಪರ್ಯಾಯ ಕೋನಗಳು. ಶೃಂಗಾಭಿಮುಖ ಕೋನಗಳಂತಂದರೆ ಶೃಂಗ, ಇಲ್ಲೊಂದು ಶೃಂಗ ಇರುತ್ತದೆ, ಇದಕ್ಕೆ ಅಭಿಮುಖವಾಗಿರುವ ಕೋನಗಳು ಅಂತಂದರೆ ಈ ಕೋನಕ್ಕೆ ಸಮವಾಗಿರುತ್ತವೆ. ಇಲ್ಲಿ ಬಂದಿರುವ ಕೋನ 70 ಡಿಗ್ರಿ ಆಗಿದ್ದರೆ ಇದು ಸಹ 70 ಡಿಗ್ರಿ, ಇದು 80 ಆಗಿದ್ದರೆ ಇದು ಸಹ 80 ಡಿಗ್ರಿ. ಈ ಥರ ಕೋನಗಳು ಸಮವಾಗಿರುತ್ತವೆ. ಸರಳ ಯುಗ್ಮ ಅಂತಂದರೆ ಒಂದು ಸರಳ ರೇಖೆ ಮೇಲೆ ಕಿರಣ ನಿಂತಾಗ ಉಂಟಾಗುವ ಅಕ್ಕಪಕ್ಕದ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ನೀವು ಇದನ್ನೇ ನೋಡಿಕೊಂಡ್ರೆ ಎಲ್ಲ ಲೆಕ್ಕವನ್ನು ಬಿಡಿಸಬೇಕಾಗ್ತದೆ. ನೀವು ಒಂದು ಕಡೆ ಬರ್ಕೊತಿದ್ರೆ ಇದನ್ನು ಬರ್ಕೋರಿ. ಮುಂದಿನವುಗಳಲ್ಲಿ ಗುರುತಿಸಿರುವ ಕೋನಗಳನ್ನು ಕಂಡುಹಿಡಿಯಿರಿ. ನೋಡ್ರಿ, ಕೋನ ಎ, ಇಲ್ಲಿ ಕೋನ ಎಷ್ಟು ಕೊಟ್ಟಿದ್ದಾರೆ?
ಇದು ಕೋನ ಯಾವುದು ನೋಡ್ರಿ, ಇದು ಪರ್ಯಾಯ ಕೋನ ಆಗಿದೆ. ಇದು ಕೋನ 48 ಡಿಗ್ರಿ ಆಗಿದ್ದರೆ ಈ ಕೋನ ಸಹ ಎಷ್ಟಾಗಿರುತ್ತದೆ, 48 ಡಿಗ್ರಿ ಆಗಿರುತ್ತದೆ. ಕೋನ ಎ = 48 ಡಿಗ್ರಿ. ಕಾರಣ ಪರ್ಯಾಯ ಕೋನಗಳು ಏನಾಗಿರುತ್ತವೆ, ಸಮವಾಗಿರುತ್ತವೆ. ಪರ್ಯಾಯ ಕೋನಗಳು ಸಮ. ನೀವು ಎರಡನೇ ಚಿತ್ರವನ್ನು ನೋಡಬಹುದು. ಅದರಲ್ಲಿ ನೋಡ್ರಿ ಏನೇನು ಕೊಟ್ಟಿದ್ದಾರೆ, ಈ ಕೋನ 52 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇದು ಸಹ ಏನಾಗಿರುತ್ತದೆ, ಪರ್ಯಾಯ ಕೋನ. ಕೋನ ಬಿ = ಎಷ್ಟಾಗಿರುತ್ತದೆ, 52 ಡಿಗ್ರಿ. ಕಾರಣ ಪರ್ಯಾಯ ಕೋನಗಳು ಸಮ. ಮೂರನೆಯ ಚಿತ್ರ ಕೋನ ಸಿ ನೋಡ್ರಿ, ಇದು ಸಹ ಒಂದು ಪರ್ಯಾಯ ಕೋನ ಆಗಿದೆ. ಈ ಕೋನ 81 ಡಿಗ್ರಿ ಆಗಿದ್ದರೆ ಈ ಕೋನ ಸಹ ಎಷ್ಟಾಗಿರುತ್ತದೆ, 81 ಡಿಗ್ರಿ. ಕೋನ ಸಿ = 81 ಡಿಗ್ರಿ. ಪರ್ಯಾಯ ಕೋನಗಳು ಏನಾಗಿರುತ್ತವೆ, ಸಮವಾಗಿರುತ್ತವೆ. ನಾಲ್ಕನೆಯ ಚಿತ್ರ ನೋಡ್ರಿ, ಇದು 99 ಡಿಗ್ರಿ. ಅಂತಂದರೆ ಇದರ ಪರ್ಯಾಯ ಕೋನ ಡಿ ಆಗಿದೆ. ಆದ್ದರಿಂದ ಕೋನ ಡಿ ಸಹ ಪರ್ಯಾಯ ಕೋನ ಆಗಿದೆ. ಪರ್ಯಾಯ ಕೋನಗಳು ಯಾವಾಗಲೂ ಏನಾಗಿರುತ್ತವೆ, ಸಮವಾಗಿರುತ್ತವೆ. ಚಿತ್ರ ಇ ನೋಡ್ರಿ, ಇದರಲ್ಲಿ ಇದು 69 ಡಿಗ್ರಿ ಆಗಿದ್ದರೆ ಕೋನ ಇ ಸಹ ಎಷ್ಟಾಗಿರುತ್ತದೆ, 69 ಡಿಗ್ರಿ. ಪರ್ಯಾಯ ಕೋನಗಳು ಸಮ. ಕೋನ ಎಫ್ ನೋಡ್ರಿ, ಇವು ಪರ್ಯಾಯ ಕೋನಗಳು ಅಲ್ಲ. ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಈ ಕೋನದ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ. ಅಂತಂದರೆ ಕೋನ ಎಫ್ ಪ್ಲಸ್ ಕೋನ 132, ಈ ಕೋನವನ್ನು ಸೇರಿಸಿದರೆ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಕೋನ ಎಫ್ ನಮಗೆ ಗೊತ್ತಿಲ್ಲ. ಕೋನ ಎಫ್ = 180ರಲ್ಲಿ 132 ಕಳೆದರೆ 48 ಡಿಗ್ರಿ. ನೋಡ್ರಿ, ಇದರ ಕಾರಣ ಯಾಕಂತಂದರೆ 180 ಯಾಕಾಗಿರ್ತದೆ ಅಂತಂದರೆ ಒಂದೇ ಬದಿಯಲ್ಲಿರೋ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಇದು 2 ಕೂಡಿಸಿದರೆ 180, 180ರಲ್ಲಿ 132 ಕಳೆದರೆ 48 ಡಿಗ್ರಿ. ಕೋನ ಎಫ್ = 48 ಡಿಗ್ರಿ. ಈಗ ಕೋನ ಜಿ ಅನ್ನು ನೋಡ್ರಿ, ನೀವು 122 ಡಿಗ್ರಿ ನೋಡ್ರಿ. ಈ ಕೋನ 120 ಡಿಗ್ರಿ ಆಗಿದೆ. ಈ ಕೋನ ಸಹ ಎಷ್ಟಾಗಿರುತ್ತದೆ, 122 ಡಿಗ್ರಿ. ಪರ್ಯಾಯ ಕೋನಗಳು ಸಮ. ಕೋನ ಹೆಚ್ಚು ಸಹ ಎಷ್ಟಾಗಿರುತ್ತದೆ, 75 ಡಿಗ್ರಿ. ಇದಕ್ಕೂ ಸಹ ಪರ್ಯಾಯ ಕೋನಗಳು ಸಮ. ನೀವು ಕೋನಗಳ ಬಗ್ಗೆ ತಿಳ್ಕೊಂಡ್ರೆ ಇದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ ಬರಿಬಹುದು. ನೋಡ್ರಿ, ಕೋನ ಐಗೆ ಪರ್ಯಾಯ ಕೋನ ಯಾವುದು, 54 ಡಿಗ್ರಿ. ಕೋನ ಐ ಸಹ ಎಷ್ಟಾಗಿರುತ್ತದೆ, 54 ಡಿಗ್ರಿ. ಪರ್ಯಾಯ ಕೋನಗಳು ಸಮ. ಚಿತ್ರ ಜೆ ಅನ್ನು ನೋಡ್ರಿ, ಇದಕ್ಕೆ ಯಾವ ಡಿಗ್ರಿ ಬರ್ತದೆ ನೋಡ್ರಿ, ಇದು ಜೆ ಸಹ 97 ಡಿಗ್ರಿ. ಜೆ = 97 ಡಿಗ್ರಿ. ಇದು ಸಹ ಒಂದು ಪರ್ಯಾಯ ಕೋನವಾಗಿದೆ. ಎರಡನೆಯ ಪ್ರಶ್ನೆ, ಎ ಇಂದ ಪ್ರತಿನಿಧಿಸಿರುವ ಕೋನವನ್ನು ಕಂಡುಹಿಡಿಯಿರಿ. ಎ ಇಂದ ಪ್ರತಿನಿಧಿಸಿರುವ ಕೋನ ನೋಡ್ರಿ, ಈ ಕೋನವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದಕ್ಕೆ ಮೊದಲನೇದಾಗಿ ಕೋನ 1 = ಕೋನ 2 ನೋಡ್ರಿ, ಇದು 1ನೆಯ ಕೋನ, ಇದು 2ನೇ ಕೋನ ಅಂತ ತಿಳ್ಕೊರಿ. 1 ಮತ್ತು 2 ಏನಾಗಿರುತ್ತವೆ, ಶೃಂಗಾಭಿಮುಖ. ನೋಡ್ರಿ, ಈ ಥರ ಬಂದಿದೆ. ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತವೆ, ಸಮವಾಗಿರುತ್ತವೆ. ಕೋನ 1 ಮತ್ತು ಕೋನ 2ಕ್ಕೆ ಸಮವಾಗಿರುತ್ತದೆ. ಅಂದರೆ ಕೋನ 1 ಸಹ ಎಷ್ಟಾಗಿರುತ್ತದೆ, 42 ಡಿಗ್ರಿ. ಕಾರಣ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಶೃಂಗಾಭಿಮುಖ ಕೋನಗಳು ಕೋನ 1 ಕೋನ 2ಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಕೋನ 1 ಸಹ 42 ಡಿಗ್ರಿ ಆಗಿರುತ್ತದೆ. ಕೋನ 1 ಮತ್ತು ಎ ನೋಡ್ರಿ, ಕೋನ ಎ ಪ್ಲಸ್ 1ನೆಯ ಕೋನ, ಇವೆರಡು ಕೂಡಿಸಿದ್ರೆ ಎಷ್ಟಾಗಿರ್ತದೆ ರೀ, ಛೇದಕ ರೇಖೆಯ ಒಂದೇ ಬದಿಯಲ್ಲಿರೋ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ. ಕೋನ ಎ ಮತ್ತು ಕೋನ 1ಅನ್ನು ಕೂಡಿಸಿದಾಗ 180 ಡಿಗ್ರಿ. ಕಾರಣ ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ ಆಗಿರುತ್ತದೆ.
ಕೋನ ಎ ಎಷ್ಟಾಗಿದೆ? ಕೋನಗಳ ಮೊತ್ತ 180 ಡಿಗ್ರಿ. ಕೋನ ಎ ನಮಗೆ ಗೊತ್ತಿಲ್ಲ, ಆದರೆ ಒಂದನೇ ಕೋನ ಎಷ್ಟು ಬಂದಿದೆ ನಮಗೆ? 42 ಡಿಗ್ರಿ. ಒಂದನೇ ಕೋನ ಎಷ್ಟಾಗಿದೆ? 42 ಡಿಗ್ರಿ. ಈಗ 180ರಲ್ಲಿ 42 ಡಿಗ್ರಿಯನ್ನು ಕಳೀರಿ. ಕೋನ ಎ = 180 ಡಿಗ್ರಿ ಪ್ಲಸ್ 42 ಕಡೆ ಬಂದರೆ ಏನಾಗ್ತದೆ? ಇದು -42. ಕೋನ ಎ = 180ರಲ್ಲಿ 132 ಕಳೆದರೆ ಕೋನ ಎ = 138 ಡಿಗ್ರಿ. ಇದರಲ್ಲಿ ನೋಡ್ರಿ, ಎರಡನೇ ಪ್ರಶ್ನೆಯಲ್ಲಿ ಎರಡನೆಯ ಚಿತ್ರ ಕೋನ 1 ಮತ್ತು ಕೋನ 2. ಇಲ್ಲಿ ನೋಡ್ರಿ, ಒಂದು ಸರಳ ರೇಖೆ ಇದೆ. ಈ ಥರ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಿದೆ. ಈ ಥರ ಒಂದು ಕಿರಣ, ಅಥವಾ ಇದೇ ಥರ ನಿಮಗೆ ಬಿಡಿಸಿ ತೋರಿಸ್ತೇನೆ ನೋಡ್ರಿ. ಒಂದು ಸರಳ ರೇಖೆ, ಒಂದು ಕಿರಣ ನಿಂತಿದೆ. ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿತ್ತಂದರೆ ಅದು 180 ಡಿಗ್ರಿ. ಅಂತಂದರೆ ಈ ಕೋನ ಮತ್ತು ಈ ಕೋನವನ್ನು ಎಷ್ಟಾಗಿ ಕೊಟ್ಟಿದ್ದಾರೆ? 62 ಡಿಗ್ರಿ. ನಮಗೆ ಈ ಕೋನವನ್ನು ಕಂಡುಹಿಡಿಯಬೇಕು. ಕೋನ 1ನೇ ಕೋನ ಕಂಡುಹಿಡಿಯಬೇಕು. ಕೋನ 2ನೇ ಕೋನ 62 ಡಿಗ್ರಿ ಕೊಟ್ಟಿದ್ದಾರೆ. ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಯಾವ ಥರ? 180ರಲ್ಲಿ 62 ಕಳೆದರೆ ಉಳಿದಿರುವ ಕೋನ ನಮಗೆ ಕೋನ 1 ಸಿಗುತ್ತದೆ. ಇದನ್ನು ನೋಡ್ರಿ ಯಾವ ಥರ ಬಿಡಿಸ್ತೀರಿ? ಕೋನ 1 ಪ್ಲಸ್ ಕೋನ 2 ನೋಡ್ರಿ, 1ನೇ ಮತ್ತು 2ನೇ ಕೋನ ಕೂಡಿಸಿದ್ರೆ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಆದರೆ ಕೋನ 2ನ್ನು ಅವರು ಮೊದಲೇ ಕೊಟ್ಟು ಬಿಟ್ಟಿದ್ದಾರೆ. ಎಷ್ಟನ್ನು ಕೊಟ್ಟಿದ್ದಾರೆ? 62 ಡಿಗ್ರಿ = 180 ಡಿಗ್ರಿ. ಕೋನ 1 = 180ರಲ್ಲಿ ನಾವು 62ನ್ನು ಕಳಿಬೇಕು. 180ರಲ್ಲಿ ನಾವು 62ನ್ನು ಕಳೆದಾಗ ಉಳಿಯುವ ಮೊತ್ತ ಎಷ್ಟಾಗಿರುತ್ತದೆ? 118. ನೋಡಿರಿ, 118 + 62 ಅಂತಂದರೆ 180 ಡಿಗ್ರಿ. ಆದ್ದರಿಂದ ಕೋನ 1 = 118 ಡಿಗ್ರಿ. ಈ ಕೋನವನ್ನು ನಾವು ಕಂಡುಹಿಡಿದ್ವಿ. ಈಗ ನಮಗೆ ಬೇಕಾಗಿರೋ ಕೋನ ಏನು? ಕೋನ ಎ. ಕೋನ ಎ = ಕೋನ 1ಕ್ಕೆ ಸಮವಾಗಿರುತ್ತದೆ ಅಂತಂದರೆ 118 ಡಿಗ್ರಿ. ಯಾಕಂತಂದರೆ ಪರ್ಯಾಯ ಕೋನಗಳು ಸಮ. ಎರಡನೇದರಲ್ಲಿ ಮೂರನೇ ಚಿತ್ರವನ್ನು ನೋಡ್ರಿ. ಇಲ್ಲಿ ನಾವು ಈ ಕೋನಗಳನ್ನು ಕಂಡುಹಿಡಿಯಬೇಕಾಗಿದೆ. ಇದು 1ನೆಯ ಕೋನ, ಇದು 2ನೇ ಕೋನ, ಇದು 3ನೆಯ ಕೋನ, ಇದು 4ನೆಯ ಕೋನ. ನೀವಿಲ್ಲಿ ನೋಡಬಹುದು ಶೃಂಗಾಭಿಮುಖ ಕೋನಗಳು ಉಂಟಾಗಿವೆ. 1 = 2. ಕೋನ 1 2ಕ್ಕೆ ಸಮವಾಗಿರುತ್ತದೆ ಅಂತಂದರೆ 110 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಏನಾಗಿರ್ತವ್ರಿ? ಸಮವಾಗಿರುತ್ತವೆ. ಶೃಂಗಾಭಿಮುಖ ಕೋನಗಳಾಗಿವೆ ಇವು. ಶೃಂಗಾಭಿಮುಖ ಕೋನಗಳು. ಈಗ ಕೋನ 2 = 35 ಡಿಗ್ರಿ ಪ್ಲಸ್ 3 ಅಂತ ನಾವು ಬರೆಯಬಹುದು. ನೋಡ್ರಿ, ಪರ್ಯಾಯ ಕೋನ ಆಗಿದೆ. ಕೋನ 2 ಮತ್ತು ಈ ಕೋನವನ್ನು ತಗೊಂಡಾಗ ನಾವು ಇವು ಪರ್ಯಾಯ ಕೋನಗಳು ಉಂಟಾಗುತ್ತವೆ. 35 ಡಿಗ್ರಿ ಪ್ಲಸ್ 3. ಕೋನ 2ನೇ ಕೋನ ನಮಗೆ ಗೊತ್ತಾಗಿದೆ. ಎಷ್ಟಾಗಿದೆ? 110 ಡಿಗ್ರಿ = 35 ಡಿಗ್ರಿ ಪ್ಲಸ್ ಕೋನ 3. ಕೋನ 3 ನಮಗೆ ಕಂಡುಹಿಡಿಯಬೇಕಾಗಿದೆ. 110ರಲ್ಲಿ 35ನ್ನು ಕಳೆದಾಗ ಎಷ್ಟಾಗಿರುತ್ತದೆ ಈ ಕೋನ? ಕೋನ 3 = 75 ಡಿಗ್ರಿ. ಈ ಕೋನ 75 ಡಿಗ್ರಿ ಆಗಿದ್ದರೆ ಇನ್ನೊಂದು ನೋಡ್ರಿ, ಅನುರೂಪ ಕೋನ ಯಾವುದಾಗಿದೆ? ಕೋನ 3 75 ಡಿಗ್ರಿ ಅಂತ ಸಿಕ್ಕಿದೆ. ಕೋನ 3ಗೆ ಅನುರೂಪವಾದ ಕೋನ 4. ಕೋನ 3 = ಕೋನ 4 = 75 ಡಿಗ್ರಿ. ಯಾಕೆಂತಂದರೆ ಅನುರೂಪ ಕೋನಗಳು ಏನಾಗಿರುತ್ತವೆ? ಅನುರೂಪ ಕೋನಗಳು ಸಮವಾಗಿರುತ್ತವೆ. ನಮಗೆ ಈ ಕೋನವನ್ನು ಕಂಡುಹಿಡಿಯಬೇಕಾಗಿದೆ. ಕೋನ ಎ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಿದೆ. ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಆಗಿರುತ್ತದೆ. ಆದ್ದರಿಂದ ಕೋನ ಎ ಮತ್ತು ಕೋನ 4. ಕೋನ ಎ ಪ್ಲಸ್ ಕೋನ 4 = 180 ಡಿಗ್ರಿ. ನಮಗೆ ಕೋನ ಎ ಗೊತ್ತಿಲ್ಲ. ಅದೇ ಥರ ಇದನ್ನು ಇಡ್ರಿ. ಕೋನ ಎ ಪ್ಲಸ್ ಕೋನ 4 ಎಷ್ಟು ಸಿಕ್ಕಿದೆ? 75 ಡಿಗ್ರಿ. 180. ಕೋನ ಎ = 180ರಲ್ಲಿ ನಾವು 75ನ್ನು ಕಳೆದಾಗ ಎಷ್ಟು ಬರುತ್ತದೆ ಉತ್ತರ? ಇದು 105 ಡಿಗ್ರಿ. ಕೋನ ಎ ಎಷ್ಟು ಸಿಕ್ಕಿದೆ ಈಗ? 105 ಡಿಗ್ರಿ. 4ನೆಯ ಚಿತ್ರ ನೋಡ್ರಿ. ಈ ಚಿತ್ರವನ್ನು ಅವರು
ಕೊಟ್ಟಿದ್ದಾರೆ. ಇಲ್ಲಿ ಕೋನ 1 ಮತ್ತು ಕೋನ 2 ಮತ್ತು ಕೋನ 3 ಅಂತ ನಾನಿಲ್ಲಿ ಗುರುತಿಸಿದ್ದೇನೆ. ಎರಡನೇದರಲ್ಲಿ ಇದು 4ನೆಯ ಚಿತ್ರ. ಕೋನ 1 ಮತ್ತು ಕೋನ 2 ಮತ್ತು ಕೋನ 3 ಈ ಥರ ಇದೆ. ಇವೆಲ್ಲದರ ಮೊತ್ತ ಎಷ್ಟಾಗಿರ್ತದೆ? 180. ಕೋನ 1 ಪ್ಲಸ್ ಕೋನ 2 ಕೋನ 3 ಈ 3 ಕೋನಗಳನ್ನು ಕೂಡಿಸಿದ್ರೆ 180 ಆಗಿರುತ್ತದೆ. ಇದರ ಮೊತ್ತ, ಇದಿಷ್ಟರ ಮೊತ್ತ 180 ಆಗಿರುತ್ತದೆ. ಕೋನ 1 ನೀವು ನೋಡಬಹುದು, ಇದು ಒಂದು ಲಂಬಕೋನ ಆಗಿದೆ. ಈ ಥರ ಕೊಟ್ಟಿದ್ದಾರೆ ಅಂತಂದರೆ ಇದು ಲಂಬಕೋನ. ನೋಡ್ರಿ, ಈ ಕೋನಕ್ಕೆ ಈ ಥರ ಬಂದಿದೆ, ಇದು ಲಂಬಕೋನ ಆಗಿದೆ. ಆದ್ದರಿಂದ ಇದರ ಮೊತ್ತ ಎಷ್ಟಾಗಿರುತ್ತದೆ? 90 ಡಿಗ್ರಿ. ಕೋನ 1 ನಮಗೆ ಗೊತ್ತಾಯಿತು 90 ಡಿಗ್ರಿ. ಕೋನ 2 ನಮಗೆ ಗೊತ್ತಿಲ್ಲ. ಕೋನ 3 ಎಷ್ಟಂತ ಕೊಟ್ಟಿದ್ದಾರೆ? 67 ಡಿಗ್ರಿ = 180 ಡಿಗ್ರಿ. ನೋಡ್ರಿ, 90 ಮತ್ತು 67 ಕೂಡಿಸಿದಾಗ 157 ಡಿಗ್ರಿ. ಕೋನ 2ನೇ ಕೋನ ನಮಗೆ ಗೊತ್ತಿಲ್ಲ = 180 ಡಿಗ್ರಿ. ಕೋನ 2 = 180ರಲ್ಲಿ ನಾವು 157 ಕಳೆದಾಗ ಉತ್ತರವು ಎಷ್ಟಾಗಿರುತ್ತದೆ? ನೋಡ್ರಿ, 180ರಲ್ಲಿ 157 ಕಳೆದಾಗ 23 ಡಿಗ್ರಿ. ಕೋನ 2 ಎಷ್ಟು ಸಿಕ್ಕಿದೆ ಈಗ? 23 ಡಿಗ್ರಿ. ನೀವು ನೋಡಬಹುದು, ಇಲ್ಲಿ ಪರ್ಯಾಯ ಕೋನಗಳು ಉಂಟಾಗಿವೆ. ಈ ಕೋನ ಮತ್ತು ಈ ಕೋನಗಳು ಪರ್ಯಾಯ ಕೋನ. ಕೋನ 2 ಕೋನ ಎ ಎಷ್ಟಾಗಿದೆ? 23 ಡಿಗ್ರಿ. ಏಕೆಂತಂದರೆ ಇಲ್ಲಿ ಪರ್ಯಾಯ ಕೋನಗಳು ಉಂಟಾಗಿವೆ. ಪರ್ಯಾಯ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಮೂರನೆಯ ಪ್ರಶ್ನೆ, ಮುಂದಿನ ಚಿತ್ರಗಳಲ್ಲಿ x ಮತ್ತು y ಯಾವ ಕೋನಗಳನ್ನು ಸೂಚಿಸುತ್ತವೆ? ಇಲ್ಲಿ ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. x ಮತ್ತು y ಯಾವ ಕೋನವನ್ನು ಸೂಚಿಸುತ್ತವೆ ಅಂತ ನಾವು ಇಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ನೋಡ್ರಿ, ಕೋನ 1 ಅನುರೂಪ ಕೋನಗಳನ್ನು ನಾವು ಇಲ್ಲಿ ತಗೋಬಹುದು. ಈ ಥರ ಒಂದು ಚಿತ್ರ ಇದೆ. ಇದರಲ್ಲಿ ಅನುರೂಪ ಕೋನಗಳು, ಈ ಥರ ಅನುರೂಪ ಕೋನಗಳು ಇಲ್ಲಿ ಉಂಟಾಗಿವೆ. ಈ ಥರ ಒಂದು ಎರಡು ಸಮಾಂತರ ರೇಖೆಗಳಿವೆ, ಒಂದು ಛೇದಕ ರೇಖೆ ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ಇದು ಮತ್ತು ಇದು ಅನುರೂಪ ಕೋನ ಆಗಿದೆ. ಕೋನ 1 65 ಪ್ಲಸ್ ಕೋನ 2 ಇಲ್ಲಿ ನಿಮಗೆ ಡಿವೈಡ್ ಆಗಿದೆ. ಈ ಕೋನ ಏನಾಗಿದೆ ರೀ? ನಿಮಗೆ ಇಲ್ಲಿ ಡಿವೈಡ್ ಆಗಿದೆ. ಎರಡನೇ ಕೋನ ಅನುರೂಪ, ಮೊದಲನೇ ಕೋನ 1ನೇ ಕೋನ ಮತ್ತು ಎರಡನೇ ಕೋನ ಇದು ಅನುರೂಪ ಕೋನ. 1ಕ್ಕೆ ಅನುರೂಪ ಕೋನ 2. ಎರಡನೇ ಕೋನ ನಿಮಗೆ ಇಲ್ಲಿ ಡಿವೈಡ್ ಆಗಿದೆ. ಆದ್ದರಿಂದ 65 ಪ್ಲಸ್ ಕೋನ 2. ಈಗ ಕೋನ 1 ನೀವು ನೋಡ್ಬೋದು, ಇದು ಲಂಬ ಕೋನ ಉಂಟಾಗಿದೆ. ಲಂಬ ಕೋನ ಎಷ್ಟಾಗಿರುತ್ತದೆ? 90 ಡಿಗ್ರಿ = 65 ಡಿಗ್ರಿ ಪ್ಲಸ್ ಕೋನ 2 ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. 90ರಲ್ಲಿ ನಮಗೆ 65 ಕಳೆದಾಗ ಎಷ್ಟಾಗಿರುತ್ತದೆ? ಇದು 25 ಡಿಗ್ರಿ. 90ರಲ್ಲಿ 65 ಕಳೆದಾಗ 25 ಡಿಗ್ರಿ. ಕೋನ 2 ಎಷ್ಟು ಸಿಕ್ಕಿದೆ ಈಗ? 25 ಡಿಗ್ರಿ. ಈ ಕೋನ ಮತ್ತು ಈ ಕೋನ ಸಿಕ್ಕಿದೆ. ಈ ಕೋನ 2 ಎಷ್ಟಾಗಿದೆ? 25 ಡಿಗ್ರಿ. ಇದು 25 ಡಿಗ್ರಿ ಆಗಿದ್ದರೆ ಇದಕ್ಕೆ ಶೃಂಗಾಭಿಮುಖ ಕೋನ ಎಷ್ಟಾಗಿರುತ್ತದೆ? 25 ಡಿಗ್ರಿ. ನೀವು ನೋಡ್ಬೋದು, ಶೃಂಗಾಭಿಮುಖ ಕೋನ. ಕೋನ 2ಕ್ಕೆ ಶೃಂಗಾಭಿಮುಖ ಕೋನ ಯಾವುದಾಗಿದೆ? ಕೋನ x. ಕೋನ 2 xನೇ ಕೋನ ಎಷ್ಟಾಗಿದೆ? 25 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಶೃಂಗಾಭಿಮುಖ ಕೋನಗಳು. ಇದು ನೋಡ್ರಿ 25 ಡಿಗ್ರಿ ಆಗಿದೆ. ಇದರಲ್ಲಿ ನಿಮಗೆ ಯಾವ ಕೋನವನ್ನು, ಇನ್ನೊಂದು ಕೋನ ಯಾವುದು ಕಂಡುಹಿಡಿಯಬೇಕಾಗಿದೆ? ಕೋನ y ಕೋನ. x ನಮಗೆ 25 ಸಿಕ್ಕಿದೆ. ಈಗ ಕೋನ y ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ. 2 ಮತ್ತು y ಎಷ್ಟಾಗಿರುತ್ತದೆ? ಇವೆರಡನ್ನು ಕೂಡಿಸಿದರೆ 180 ಡಿಗ್ರಿ. ನೋಡ್ರಿ, ಇವೆರಡು ಕೋನದ ಮೊತ್ತ ಎಷ್ಟಾಗಿರುತ್ತದೆ? ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಅಂತಂದರೆ ಕೋನ 2 ಪ್ಲಸ್ ಕೋನ y ಕೂಡಿಸಿದರೆ 180 ಡಿಗ್ರಿ ಆಗಿರುತ್ತದೆ. ಕೋನ y = 180ರಲ್ಲಿ ಕೋನ 2 ಎಷ್ಟು ಸಿಕ್ಕಿದೆ ನಮಗೆ? 25 ಡಿಗ್ರಿ. ಇದನ್ನು ನೀವು ಹಾಕ್ರಿ. ಕೋನ y = 180ರಲ್ಲಿ ನಾವು 25 ಕಳೆದಾಗ ಉತ್ತರವು 155 ಡಿಗ್ರಿ ಆಗಿರುತ್ತದೆ. ಕೋನ y = 155 ಡಿಗ್ರಿ. ಕೋನ x 25 ಡಿಗ್ರಿ ಆಗಿದ್ದರೆ ಕೋನ y ಎಷ್ಟಾಗಿರುತ್ತದೆ? 155 ಡಿಗ್ರಿ.
ಈಗ ನೋಡ್ರಿ, ಇದು 1ನೇ ಕೋನ, ಇದು 2ನೇ ಕೋನ, ಇದು 3ನೇ ಕೋನ, ಇದು 4ನೇ ಕೋನ. ಈ ಕೋನವು ಕೋನ 2ನೇ ಕೋನವು ಕೋನ 3ಕ್ಕೆ ಯಾವ ಕೋನ ಆಗಿದೆ? ಇದು ಪರ್ಯಾಯ ಕೋನ. ಕೋನ 2 ಮತ್ತು ಕೋನ 3 ಏನಾಗಿರುತ್ತವೆ? ಸಮವಾಗಿರುತ್ತವೆ. ಕೋನ 2 = ಕೋನ 3ಕ್ಕೆ ಸಮ. ಈ ಕೋನ 53 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿನ ಕೋನ 53 ಆಗಿದೆ. ಆದ್ದರಿಂದ ಕೋನ 2 ಸಹ ಎಷ್ಟು? 53 ಡಿಗ್ರಿ. ಇವು ಪರ್ಯಾಯ ಕೋನಗಳು ಸಮ. ಪರ್ಯಾಯ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಕೋನ 1 ಮತ್ತು 2 ಇದಕ್ಕೆ ನೋಡಿರಿ, ಕೋನ 1 ಪ್ಲಸ್ ಕೋನ 2 ಕೋನ 4ಕ್ಕೆ ಸಮವಾಗಿರುತ್ತವೆ. ಇಲ್ಲಿ ಸಹ ಪರ್ಯಾಯ ಕೋನಗಳು ಉಂಟಾಗಿವೆ. ಕೋನ 1 ಪ್ಲಸ್ ಕೋನ 2 ಮತ್ತು ಕೋನ 4ಕ್ಕೆ ಏನಾಗಿರುತ್ತವೆ? ಇವೆರಡು ಕೋನಗಳು ಏನಾಗಿರುತ್ತವೆ? 4ನೇ ಕೋನಕ್ಕೆ ಸಮವಾಗಿರುತ್ತವೆ. ಕೋನ 1ನೇ ಕೋನ ನಮಗೆ ಗೊತ್ತಿಲ್ಲ, ಆದರೆ 2ನೇ ಕೋನ ಎಷ್ಟು ಬಂದಿದೆ ನಮಗೆ? 53 ಡಿಗ್ರಿ. ಈಗ ಕೋನ 4. ಕೋನ 4 ಎಷ್ಟು ಸಿಕ್ಕಿದೆ ನಮಗೆ? 78 ಡಿಗ್ರಿ. ಆದ್ದರಿಂದ ಕೋನ 4 ಇದ್ದಲ್ಲಿ 78 ಡಿಗ್ರಿಯನ್ನು ಹಾಕಿರಿ. ಕೋನ 1 78ರಲ್ಲಿ ನಾವು 53 ಕಳೆದಾಗ ಎಷ್ಟು ಬರುತ್ತದೆ? ಕೋನ 1 25 ಡಿಗ್ರಿ. ಈ ಕೋನ 25 ಡಿಗ್ರಿ ಆಗಿದ್ದರೆ ಇದಕ್ಕೆ ಶೃಂಗಾಭಿಮುಖ ಕೋನ ಎಷ್ಟಾಗಿರುತ್ತದೆ? 25 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಕೋನ 1 ಕೋನ ಎಕ್ಸ್ಗೆ ಸಮ. ಎಷ್ಟಾಗಿರುತ್ತದೆ? ಇದು 25 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. 4ನೇ ಚಿತ್ರ ನೋಡ್ರಿ. ಕೋನ ABC = 45 ಡಿಗ್ರಿ ಮತ್ತು IKJ = 78 ಡಿಗ್ರಿ. GEH ಮತ್ತು HEF FED ಕೋನಗಳನ್ನು ಕಂಡುಹಿಡಿಯಿರಿ. ನೀವಿಲ್ಲಿ ಚಿತ್ರವನ್ನು ನೋಡಬಹುದು. ಇಲ್ಲಿ ಸೇಮ್ ಕಲರ್ ಮಾಡಿದ್ದೀನಲ್ಲ, ಈ ಕೋನಗಳು ಏನಾಗಿರ್ತವೆ? ಸಮವಾಗಿರುತ್ತವೆ. ಈ ಕೋನಕ್ಕೆ ಈ ಕೋನ ಸಮವಾಗಿರುತ್ತದೆ, ಈ ಕೋನಕ್ಕೆ ಈ ಕೋನ ಸಮವಾಗಿರುತ್ತದೆ ಮತ್ತು ಈ ಕೋನಕ್ಕೆ ಈ ಕೋನ ಸಮವಾಗಿರುತ್ತದೆ. ಇಲ್ಲಿ ABCಯನ್ನು 45 ಡಿಗ್ರಿಯನ್ನು ಕೊಟ್ಟಿದ್ದಾರೆ ಮತ್ತು IKJಯನ್ನು 78 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೀವು ನೋಡಬಹುದು ಇಲ್ಲಿ ಶೃಂಗಾಭಿಮುಖ ಕೋನ ಉಂಟಾಗಿದೆ. ನೋಡ್ರಿ, ಈ ಥರ ಚಿತ್ರ ಇದೆ. ಇದು 45 ಡಿಗ್ರಿ ಆಗಿದ್ದರೆ ಇದಕ್ಕೆ ಶೃಂಗಾಭಿಮುಖ ಕೋನ ಯಾವುದ್ರಿ? ಇದು 45 ಡಿಗ್ರಿ ಆಗಿರುತ್ತದೆ. ನೀವು ಚಿತ್ರದಿಂದಲೇ ನೋಡಿ ಬರೀಬಹುದು. ಇದು 45 ಡಿಗ್ರಿ ಆಗಿದ್ದರೆ ಈ ಕೋನ ಸಹ ಎಷ್ಟಾಗಿರ್ತದ್ರಿ? ಇದು 45. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಇದು 78 ಡಿಗ್ರಿ ಆಗಿದ್ದರೆ ಇದಕ್ಕೆ ಶೃಂಗಾಭಿಮುಖ ಕೋನ ನೋಡ್ರಿ, ಇದು ಆಗಿದೆ. ಇದು ಸಹ ಎಷ್ಟಾಗಿರುತ್ತದೆ? 78 ಡಿಗ್ರಿ. ಅಂತಂದರೆ IKJ = BKEಗೆ ಸಮ. ಮತ್ತು CBA 45 ಡಿಗ್ರಿ ಆಗಿದ್ದರೆ KBE ಸಹ 45 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಬರೀರಿ. ಕೋನ ABC = ಯಾವುದಕ್ಕೆ ಸಮವಾಗಿದೆ? KBE = 45 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಶೃಂಗಾಭಿಮುಖ ಕೋನಗಳು ಸಮ. ಮತ್ತು ಇದು ನೋಡ್ರೆ IKJ. ಕೋನ IKJ = EKB. EKB = ಎಷ್ಟು? ಇದು 78 ಡಿಗ್ರಿ ಆಗಿದೆ. ಇದು ಸಹ ಕೋನ ಎಷ್ಟಾಗಿರುತ್ತದೆ? 78 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಈಗ ನೋಡ್ರಿ, ನೆಕ್ಸ್ಟ್ ಈಗ ಅನುರೂಪ ಮತ್ತು ಪರ್ಯಾಯ ಕೋನಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. EKB ನೋಡ್ರಿ, ಇಲ್ಲಿದೆ. EKBಗೆ ಅನುರೂಪವಾಗಿರುವ ಕೋನ ಯಾವುದು? DEF. ನೋಡ್ರಿ, ಈ ಕೋನ ಒಂದೇ ಲೈನಿಗೆ ಬಂದಿವೆ. ಈ ಕೋನಗಳು ಅನುರೂಪ ಕೋನಗಳು ಇಲ್ಲಿ ಉಂಟಾಗಿವೆ. EKB ಕೋನ EKB = ಕೋನ DEF ಅನುರೂಪ ಕೋನಗಳಾಗಿವೆ. 78 ಡಿಗ್ರಿ ಆಗಿರುತ್ತದೆ. ಅನುರೂಪ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಅನುರೂಪ ಕೋನಗಳು ಸಮ. ಮತ್ತು ಇನ್ನೊಂದು ಜೊತೆ ಪರ್ಯಾಯ ಕೋನಗಳು ಇಲ್ಲಿ ಉಂಟಾಗಿವೆ. ನೀವು ಇದನ್ನು ನೋಡಬಹುದು. KBE ಕೋನ KBE = BED ಎಷ್ಟಾಗಿರ್ತದೆ? 45 ಡಿಗ್ರಿ. ನೋಡ್ರಿ,
KBE ಇದೊಂದು ಕೋನ. KBEಗೆ ಇನ್ನೊಂದು ಪರ್ಯಾಯ ಕೋನ ಯಾವುದಾಗಿದೆ? ಅದು BED. ಇದೊಂದು ಪರ್ಯಾಯ ಕೋನ. ಪರ್ಯಾಯ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಪರ್ಯಾಯ ಕೋನಗಳು ಸಮ. ಮತ್ತು ಇಲ್ಲಿ ನೋಡ್ರಿ, ಇದು 45 ಡಿಗ್ರಿ ಆಗಿದೆ. BED 45 ಡಿಗ್ರಿ ಆಗಿದ್ದರೆ ಇದಕ್ಕೆ ಶೃಂಗಾಭಿಮುಖ ಕೋನ ಯಾವುದು? GEH. ನೋಡ್ರಿ, ಇದು 45 ಡಿಗ್ರಿ ಆಗಿದ್ದರೆ ಇದಕ್ಕೆ ಶೃಂಗವಾಗಿರುವ ಕೋನ ಯಾವುದು? ಈ ಕೋನ GEH ಸಹ ಎಷ್ಟಾಗಿರುತ್ತದೆ? 45 ಡಿಗ್ರಿ ಆಗಿರುತ್ತದೆ. ಬರೀರಿ, BED ಯಾವ ಕೋನಕ್ಕೆ ಸಮವಾಗಿದೆ? ಕೋನ GEH 45 ಡಿಗ್ರಿ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ನೀವೀಗೆಲ್ಲ ನೋಡಬಹುದು, ಇದರ ಮೊತ್ತ ಎಷ್ಟಾಗಿರ್ತದೆ? ಈ ಥರ ಒಂದು ಬಂದಿದೆ. ಇದರ ಮೊತ್ತ, ಒಟ್ಟು ಮೊತ್ತ ಎಷ್ಟಾಗಿರುತ್ತದೆ? ಒಂದು ಸರಳ ರೇಖೆ ಮೇಲೆ ಕಿರಣಗಳು ನಿಂತಿವೆ. ಇದರ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ GEH ಮತ್ತು HEF ಮತ್ತು DEF ಇವು ಮೂರು ಕೂಡಿಸಿದೆ ಇದಿಷ್ಟರ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ. ಬರೀರಿ, GEH ಕೋನ GEH ಪ್ಲಸ್ ಕೋನ HEF ಪ್ಲಸ್ DEF ಕೋನ DEF ಎಷ್ಟಾಗಿರ್ತದೆ? 180 ಡಿಗ್ರಿ. ಈಗ GEH ಕೋನ ನಮಗೆ ಗೊತ್ತಾಗಿದೆ. ಎಷ್ಟಾಗಿದೆ? ಇದು 45 ಡಿಗ್ರಿ. HEF ಕೋನ ನಮಗೆ ಗೊತ್ತಿಲ್ಲ, ಇದೇ ನಾವು ಕಂಡುಹಿಡಿಯಬೇಕಾಗಿದೆ. ಮತ್ತು DEF ನೋಡ್ರೆ ಎಷ್ಟಾಗಿದೆ? 78 ಡಿಗ್ರಿ = 180 ಡಿಗ್ರಿ. 45 ಪ್ಲಸ್ 78 ಕೂಡಿಸಿದಾಗ ಎಷ್ಟಾಗಿರುತ್ತದೆ ಮೊತ್ತ? 123 ಡಿಗ್ರಿ. HEF ಕೋನವನ್ನು ನಾವು ಕಂಡುಹಿಡಿಯಬೇಕಾಗಿದೆ. HEF 180 ಡಿಗ್ರಿ. ಕೋನ HEF ಪ್ಲಸ್ 180 ಪ್ಲಸ್ 123 ಈ ಕಡೆ ಬಂದರೆ ಏನಾಗ್ತದೆ? ಇದು ಮೈನಸ್ 123. 180ರಲ್ಲಿ 120 ಕಳೆದಾಗ ಎಷ್ಟಾಗಿರ್ತದೆ ಮೊತ್ತ? 57 ಡಿಗ್ರಿ. ನೋಡ್ರಿ, HEF ಎಷ್ಟು ಸಿಕ್ಕಿದೆ? 57 ಡಿಗ್ರಿ. 5ನೇ ಪ್ರಶ್ನೆ, ABಯು CDಗೆ ಸಮಾಂತರವಾಗಿದೆ. ನೋಡ್ರಿ, ABಯು CDಗೆ, ಇದು D. ABಯು CDಗೆ ಸಮಾಂತರವಾಗಿದೆ. CDಯು EFಗೆ ಸಮಾಂತರವಾಗಿದೆ ಹಾಗೂ EAಯು ABಗೆ ಲಂಬವಾಗಿದೆ. BEF 55. BEF ನೋಡ್ರಿ, ಈ ಕೋನ 55 ಡಿಗ್ರಿ. ಆದರೆ X ಮತ್ತು Yಗಳನ್ನು ಇಲ್ಲಿ X ಇಲ್ಲಿ Y ಅನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಇದನ್ನು ನೋಡೋ ಸುಲಭವಾಗಿ ಬಿಡಿಸ್ಬೋದು ನೀವು. ಕೋನ BEF ಪ್ಲಸ್ ಕೋನ Y ನೋಡ್ರಿ, BEF ಪ್ಲಸ್ ಕೋನ Y ಕೂಡಿಸಿದ್ರೆ ಎಷ್ಟಾಗಿರುತ್ತದೆ? 180 ಡಿಗ್ರಿ. 180 ಡಿಗ್ರಿ. ಈ ಕೋನ ಮತ್ತು ಈ ಕೋನ ಕೂಡಿಸಿದ್ರೆ ಎಷ್ಟಾಗಿರ್ತದೆ? 180 ಡಿಗ್ರಿ. ಕೋನ BEF ನಮಗೆ ಗೊತ್ತಾಗಿದೆ, ಎಷ್ಟು? 55 ಡಿಗ್ರಿ. ಈಗ ಕೋನ Y ಅನ್ನು ನಾವು ಈಗ ಕಂಡುಹಿಡಿಯಬೇಕು. ಕೋನ Y = 180 ಮೈನಸ್ 55 ಡಿಗ್ರಿ. 180ರಲ್ಲಿ ನಾವು 50 ಕಳೆದಾಗ ಉತ್ತರವು 125 ಡಿಗ್ರಿ ಆಗಿರುತ್ತದೆ. ಇದು 125 ಡಿಗ್ರಿ ಆಗಿದ್ದರೆ ಇದಕ್ಕೆ ಅನುರೂಪ, Yಗೆ ಅನುರೂಪ ಕೋನ ಯಾವುದು? ಕೋನ X. ಕೋನ X ಸಹ ಎಷ್ಟಾಗಿರುತ್ತದೆ? 125 ಡಿಗ್ರಿ. ಯಾಕಂತಂದರೆ ಅನುರೂಪ ಕೋನಗಳು ಇಲ್ಲಿ ಉಂಟಾಗಿವೆ. ಅನುರೂಪ ಕೋನಗಳು ಯಾವಾಗಲೂ ಏನಾಗಿರುತ್ತವೆ ರೀ? ಸಮವಾಗಿರುತ್ತವೆ. ಇದಿಷ್ಟು 5ನೇ ಪ್ರಶ್ನೆಯ ಉತ್ತರ. ಈಗ 6ನೇ ಪ್ರಶ್ನೆ ನೋಡ್ರಿ, NOP ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ NOP ಅಳತೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇದು ಈ ಕೋನ NOP ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. LM ಮತ್ತು PQ ಅಂತ ನಿಮಗೆ ರೇಖೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಮಾಂತರ ರೇಖೆಗಳಿಗೆ ನಾವು ರೇಖೆಗಳನ್ನು ಎಳೆಯಬೇಕು. WX ಮತ್ತು YZಗಳನ್ನು ನಾನಿಲ್ಲಿ ಎಳೆದಿದ್ದೇನೆ ರೇಖೆಗಳನ್ನು. ನೋಡ್ರಿ ಉತ್ತರ, WX ಮತ್ತು YZ ರೇಖೆಗಳನ್ನು LM ಮತ್ತು PQಗೆ ಸಮಾಂತರವಾಗಿ ರೇಖೆಗಳನ್ನು ಎಳೆಯಿರಿ. ನೋಡ್ರಿ, LM ಮತ್ತು PQ ಸಮಾಂತರ ರೇಖೆಗಳಿಗೆ WX ಮತ್ತು YZ ರೇಖೆಗಳನ್ನು ಇಲ್ಲಿ ಎಳೆಯಿರಿ ಅಂತ ಹೇಳಿದ್ದಾರೆ. ಮತ್ತು LM ಯಾವುದಕ್ಕೆ ಸಮಾಂತರವಾಗಿದೆ? WXಗೆ. ಮತ್ತು PQ ಯಾವುದಕ್ಕೆ ಸಮಾಂತರವಾಗಿದೆ? YZಗೆ. LMನು
WXಗೆ ಸಮಾಂತರವಾಗಿದೆ. PQ YZಗೆ ಸಮಾಂತರವಾಗಿದೆ. ಇಲ್ಲಿ 1ನೇ ಮತ್ತು 2ನೇ ಕೋನ = 40 ಡಿಗ್ರಿ. ಈ ಕೋನ ಮತ್ತು ಈ ಕೋನಗಳು ಏನಾಗಿದ್ದಾವೆ? ಪರ್ಯಾಯ ಆಂತರಿಕ ಕೋನಗಳು. ಕೋನ 1 = ಕೋನ 2ಕ್ಕೆ ಸಮ ಅಂತಂದರೆ ಇದು 40 ಡಿಗ್ರಿ ಆಗಿದ್ದರೆ ಇದು ಸಹ ಎಷ್ಟಾಗಿರುತ್ತದೆ? 40 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಪರ್ಯಾಯ ಆಂತರಿಕ ಕೋನಗಳು ಯಾವಾಗಲೂ ಸಮವಾಗಿರುತ್ತವೆ. ಮತ್ತು ನೀವು ಇಲ್ಲಿ ನೋಡ್ಬೋದು 2ನೇ ಮತ್ತು 3ನೇ ಕೋನ ಕೂಡಿಸಿ ಎಷ್ಟು ಅಂತ ಕೊಟ್ಟಿದ್ದಾರೆ? 96 ಡಿಗ್ರಿ. 2 ಕೂಡಿಸಿದರೆ 96 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೋನ 2 + ಕೋನ 3 = 96 ಡಿಗ್ರಿ. ಈಗ 2ನೇ ಕೋನ ನಮಗೆ ಗೊತ್ತಾಗಿದೆ. 2ನೇ ಕೋನ ಎಷ್ಟಾಗಿದೆ? 40 ಡಿಗ್ರಿ. 40 ಡಿಗ್ರಿ + ಕೋನ 3 = 96 ಡಿಗ್ರಿ. ಕೋನ 3 = 96ರಲ್ಲಿ +40 ಕಡೆ ಬಂದರೆ -40. 96ರಲ್ಲಿ 40 ಕಳೆದಾಗ ಕೋನ 3 ಎಷ್ಟು ಸಿಕ್ಕಿದೆ? ಈಗ 56 ಡಿಗ್ರಿ. ಈಗ ಕೋನ 3 ಕೋನ 4ಕ್ಕೆ ಸಮವಾಗಿರುತ್ತದೆ. ನೀವು ನೋಡ್ರಿ, ಕೋನ 3 4ಕ್ಕೆ ಸಮವಾಗಿರುತ್ತದೆ. ಇದು 56 ಬಂದಿದ್ದರೆ ಕೋನ 4 ಸಹ ಎಷ್ಟಾಗಿರುತ್ತದೆ? 56 ಡಿಗ್ರಿ. ಈಗ ಕೋನ 5 ಮತ್ತು ಕೋನ 6ಕ್ಕೆ ಏನಾಗಿರುತ್ತದೆ? ಸಮವಾಗಿರುತ್ತದೆ. ಇದು ಸಹ ಎಷ್ಟಾಗಿರುತ್ತದೆ? 56 ಡಿಗ್ರಿ ಆಗಿರುತ್ತದೆ. 56 ಅಲ್ಲ, 52. ಯಾಕಂತಂದರೆ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿರುತ್ತವೆ. ಈಗ ಕೋನ ಎ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನೋಡ್ರಿ, ಕೋನ ಎ ಇಲ್ಲಿದೆ. ಕೋನ ಎ ಅಂತಂದರೆ 4ನೇ ಕೋನ ಮತ್ತು 5ನೇ ಕೋನ ಕೂಡಿಸಿದರೆ ಕೋನ ಎ ಸಿಗುತ್ತದೆ. ಕೋನ 4ನೇ ಕೋನ ಎಷ್ಟಾಗಿದೆ? 56. ಈ ಕೋನ ಎಷ್ಟಾಗಿದೆ? 52. ಕೋನ = 56 + 52 ಕೂಡಿಸಿದರೆ ಕೋನ ಎ 108 ಡಿಗ್ರಿ ಆಗಿದೆ. ಇಂದಿನ ತರಗತಿಯಲ್ಲಿ ನಾವು ಪುಟ ಸಂಖ್ಯೆ 138ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಲೆಕ್ಕ ಅರ್ಥ ಆಗ್ತಾ ಇದ್ದಾವೆ ಇಲ್ಲ ಅಂತ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ.